ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ರಾಜೇಂದ್ರ ಅವರಿಗೆ. ನಮಸ್ಕಾರ ಅರವಿಂದ್ ಸರ್. ಸೊ ನೀವು ಬಣ್ಣದ ದೇವತೆಗಳನ್ನ ಮಾಡ್ಕೊಡ್ತೀರಾ. ಅದರಲ್ಲಿ ಒಂದಷ್ಟು ವಿಡಿಯೋ ಫೋಟೋ ನನಗೆ ತೋರಿಸಿದ್ರಿ, ನಾನು ಅದನ್ನು ನೋಡಿದೆ, ನಮ್ಮ ವೀಕ್ಷಕರಿಗೂ ತೋರಿಸ್ತೀನಿ. ಸೊ ಆ ಒಂದು ಬಣ್ಣದ ಆ ಮರದಲ್ಲೇನೋ ಮಾಡಿರೋವಂಥ ದೇವತೆಗಳು, ಸೊ ಏನು ಶಕ್ತಿ, ಯಾವ ಒಂದು ಕೆಲಸಗಳಲ್ಲಿ ಅದನ್ನು ನೀವು ಬಳಸ್ಕೊತೀರಾ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಕೊಡಿ. ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ಅರವಿಂದ್ ಸರ್, ಕೆಲವೊಂದು ಹಿಂದಿನ ವಿಡಿಯೋದಲ್ಲಿ ನಾವು ತುಂಬ ದೇವತೆಗಳನ್ನ ತೋರಿಸಿದ್ವಿ. ನಾವು ಹಿಂದೆ ಆಗ್ತಂಥ ವಿಡಿಯೋದಲ್ಲಿ ಒಂದು ದೇವತೆ ಬಂದಿತ್ತು, ನೀವೇ ಅದನ್ನ ಶೂಟ್ ಮಾಡಿ ನಮ್ಮ ಚಾನಲಲ್ಲೇ ಕೂಡ ಪ್ರಸಾರ ಮಾಡಿದ್ವಿ. ಅದಕ್ಕೆ ಶಕ್ತಿ ಇಲ್ಲ, ಕೊಲ್ಲಾಪುರದಮ್ಮ ಅಂತೇಳಿ ಶಕ್ತಿ ಇಲ್ಲ, ಅದಕ್ಕೆ ಶಕ್ತಿ ಕುಂದಿದೆ, ಅದಕ್ಕೋಸ್ಕರ ತಗೊಂಬಂದಿದ್ದೀವಿ ಅಂತ ಗ್ರಾಮಸ್ಥರು ಕೂಡ ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂಥ ಆಡಳಿತ ಮಂಡಳಿಯವರು ಕೂಡ ಹೇಳಿದ್ರು. ಅದೀಗ ಕಾರ್ಯ ಪೂರ್ಣಗೊಂಡು ಬಣ್ಣದ ಕೆಲಸ ಎಲ್ಲ ಮುಗಿದು ಜೀವ ಕಳೆ ತುಂಬಿ ಈಗ ಅದನ್ನ ಪ್ರಾಣ ಪ್ರತಿಷ್ಠೆ ಮಾಡಿ ಉತ್ಸವಕ್ಕೆ ಬಿಡ್ತಾ ಇದ್ವಿ. ಈ ವಿಚಾರವಾಗಿ ನಾನು ಕೆಲವೊಂದು ಮಾತುಗಳನ್ನ ಹೇಳಲೇಬೇಕು. ಕೆಲವು ಜನಗಳು ಅದ್ರ ಬಗ್ಗೆ ಅರಿವಿಲ್ದಂತ ಮೂಢರು ಮಾತಾಡ್ತಾರೆ, ಹೆಂಗ್ ಸಾಧ್ಯ, ಹೆಂಗಾಗ್ಬಿಡುತ್ತೆ, ನಿಮ್ಮ ಕೈಲಿ ದೇವ್ರನ್ನೇ ಕುಣಿಸೋ ತಾಕತ್ತಿರೋರು ಇದು ಮಾಡಿಕೊಡಿ, ಅದು ಮಾಡಿಕೊಡಿ ಅಂತ ಎಲ್ಲ ಕೇಳಿದ್ದುಂಟು, ಕೇಳೋದು ಉಂಟು. ಯಾಕೆಂದ್ರೆ ನಮ್ಮ ಧರ್ಮದಲ್ಲೇ ಇದು ಸಹಜ, ಇದು ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮದಲ್ಲೇ ಈ ಥರ ಉದ್ದಟತನವಾದ ಪ್ರಶ್ನೆಗಳು, ಈ ಥರ ಜನಗಳು ನಮ್ಮಲ್ಲೇ ಇರೋದು. ಯಾಕೆಂದ್ರೆ ನಮ್ಮ ಧರ್ಮ ವಿರೋಧಿಗಳವರು ಪ್ರಶ್ನೆಗಳು ಮಾಡ್ತಾರೆ. ಅದನ್ನ ತಿಳ್ಕೊಳ್ಳೋ ಮನೋಭಾವ ಇದ್ರೆ ಅದು ಏನಾಗಿದೆ ಎಂತಾಗಿದೆ ಅಂತ ಬಂದು ತಿಳ್ಕೊಂಡ್ರೆ ಕಣ್ಣೆದುರುಗಡೆ ನಿಂತು ನೋಡಿದ್ರೆ ತುಂಬಾ ಖುಷಿ. ಯಾಕೆಂದ್ರೆ ಇವತ್ತಿಂದ ನಡ್ಸ್ಕೊಂಬಂದಿಲ್ಲ ನಾವು. ಈ ವಿದ್ಯೆ ಪುರಾತನ ಕಾಲದಿಂದ, ಸನಾತನ ಕಾಲದಿಂದ ನಡ್ಕೊಂಬಂದಿರತಕ್ಕಂಥ ವಿದ್ಯೆ. ದೇವರೇ ಮಾಡೋರ್ಗೆ, ದೇವ್ರಿಗೆ ಜೀವ ಕೊಡೋರ್ಗೆ ಈ ಕೆಲಸ ಮಾಡೋಕ್ಕಾಗಲ್ವಾ, ಮಾಡಿಕೊಡಿ ಅಂತ ಕೇಳಿದ್ದು ಉಂಟು. ಈಗ ಅದಕ್ಕೆ ಆದಂಥ ವಿದ್ಯೆಗೆ ಅದಕ್ಕೆ ಆದಂಥ ಶಕ್ತಿ ಇದೆ, ಹೌದಲ್ವಾ ಸರ್? ಹೌದು. ಈಗ ಬಣ್ಣದ ದೇವತೆ ರೆಡಿಯಾಗಿದೆ, ಕೊಲ್ಲಾಪುರದಮ್ಮ. ಮುಂದಿನ ದಿನದಲ್ಲಿ, ಈಗ ಏನು ಬರೋ ದಿನದಲ್ಲಿ ಅದಕ್ಕೊಂದು ಜೀವ ಕಳೆ ಕೊಟ್ಟು ಅದನ್ನ ಹೊರಗಡೆಗೆ ಬಿಡ್ತೀವಿ. ಅದು ಕೂಡ ನಮ್ಮ ಜನಗಳಿಗೆ ತೋರಿಸೋಣ. ಆ ವಿಚಾರವಾಗಿ ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ. ನಾನು ಹಿಂದೆ ಕೂಡ ಹೇಳಿದ್ದೀನಿ, ಎಷ್ಟೋ ವಿಚಾರಗಳನ್ನ ಚಾಲೆಂಜ್ ಮಾಡಿ, ಈಗಲೂ ಕೂಡ ಚಾಲೆಂಜ್ ಮಾಡಿ ಹೇಳ್ತೀನಿ. ಅವತ್ತು ಬಂದು ಅದ್ರ ಮುಂದೆ ನಿಂತು ಯಾರು ಬೇಕಾದರೂ ಪರೀಕ್ಷೆ ಮಾಡ್ಬೋದು. ಕುರುಹು ಮಾಡುತ್ತೆ. ನಾನು ಅವತ್ತು ಹೇಳಿದ್ದೀನಿ, ನಿಮ್ಮ ಜೇಬಲ್ಲಿರ್ತಕ್ಕಂಥ ಒಂದು ಪೆನ್ನ ತಗೊಂಡೋಗಿ ಎಲ್ಲಾದರೂ ಬಚ್ಚಿಟ್ಟು ಬಂದರೆ ಅದು ಹೋಗಿ ಆ ಜಾಗದಲ್ಲಿ ನಿಲ್ಲೋ ಅಂತ ಶಕ್ತಿ ಬರುತ್ತೆ. ಅದು ವನಸ್ಪತಿಗೆ ಮತ್ತೆ ಯಂತ್ರಗಳಿಗೆ ಇರ್ತಕ್ಕಂಥ ಶಕ್ತಿ. ಸೊ ಆ ಥರದ್ದೊಂದು ಕೆಲಸ, ಆ ಥರದ್ದೊಂದು ಶಕ್ತಿನ ನೀವು ಅದರಲ್ಲಿ ತುಂಬಿರ್ತೀರ, ಸ್ಥಾಪನೆ ಮಾಡ್ತೀವಿ. ಸೊ ಅದನ್ನ ಈಗ ನಿಮ್ಮಲ್ಲಿರೋರು ಯಾರೋ ಎತ್ಕೊಳ್ದೆ, ಈಗ ನಾವ್ಯಾರೋ ಪ್ರಶ್ನೆ ಮಾಡೋರು, ನಮ್ಮಲ್ಲೇ ಯಾರೋ ಬೇರೆ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಅವ್ರಿಗೆ ಅಂದರೆ ಆ ದೈವನ ಅವ್ರ ಮೇಲೆ ಇಟ್ಸ್ಬಿಟ್ಟು ಎತ್ಕೊಂಡು ಹೋಗಿ ಚೆಕ್ ಮಾಡೋ ಥರ ಮಾಡ್ಬೋದಾ? ಖಂಡಿತ. ನಿಮ್ಮಲ್ಲಿರೋರೇ ಎತ್ತಬೇಕಾ? ಖಂಡಿತ ಇಲ್ಲ. ಒಂದಲ್ಲಿರೋ ನನ್ನ ಕೈಲಿ ಎತ್ತಕ್ಕೆ ಸಾಧ್ಯ ಅನ್ನೋ ಒಂದು ಸಣ್ಣ ಮಗು ಕೈಲಿ ಬೇಕಾದ್ರೂ ಒರೆಸ್ಬೋದು. ಅಲ್ಲಿರೋ ಯಾರು ಬೇಕಾದರೂ ಅದನ್ನ ತಲೆ ಮೇಲೆ ಹೊತ್ತು ಪರೀಕ್ಷೆ ಮಾಡ್ಬೋದು. ಇದರಲ್ಲಿ ಏನಿದೆ ನೋಡೋಣ, ಇದರಲ್ಲಿ ಹೆಂಗ್ ಕೆಲಸ ಮಾಡುತ್ತಿದ್ದು, ಹೆಂಗ್ ಸಾಧ್ಯ ಇದು ಅಂತ ಯಾರು ಬೇಕಾದರೂ ಪರೀಕ್ಷೆ ಮಾಡ್ಬೋದು. ನಾನು ಅದನ್ನ ಲೋಡ್ ಮಾಡೋ ವಿಡಿಯೋ ಕೂಡ, ಒಂದು ವಿಡಿಯೋ ತೋರಿಸಿ ಒಂದು ತುಣುಕುಗಳನ್ನ ಕೆಲವೊಂದನ್ನ ಜನಗಳ ಮುಂದೆ ತೋರಿಸೋಣ ಸರ್. ಅದರಲ್ಲಿ ಏನು ಮೂಲಿಕೆಗಳನ್ನ ಬಳಸ್ತೀವಿ ಹೋಗ್ಲಿ, ಕೆಲವೊಂದು ಗುಪ್ತವಾಗಿರೋದನ್ನ ಗುಪ್ತವಾಗಿಡೋಣ, ತೋರಿಸೋ ಅಂಥದ್ದನ್ನ ತೋರಿಸೋಣ. ಯಾವ ರೀತಿ ಇದನ್ನ ಕೆಲಸ ಇರುತ್ತೆ, ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡ್ತೀವಿ ಇದನ್ನ ಕೆಲಸನ, ಇದಾದ ನಂತರ ಇದು ಏನು ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋರಿಸೋಣ ಜನಗಳಿಗೆ. ಯಾಕೆಂದ್ರೆ ತುಂಬಾ ಗೊಂದಲ ಇದೆ ಜನಗಳಲ್ಲಿ, ಇದು ಹೆಂಗ್ ಸಾಧ್ಯ, ಯಾವ ರೀತಿ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದು ತುಂಬಾ ಇದೆ. ಅದನ್ನ ಕ್ಲಿಯರ್ ಆಗಿ ತೋರಿಸೋಣ ನಾವು. ಸೊ ಅದ್ರದ್ದು ಇವಾಗ ಏನೋ ಲೋಡ್ ಮಾಡಿರ್ತೀರಾ, ಕೆಲವೊಂದು ಸರಿ ಇವಾಗ ಇದಕ್ಕೆ ಬಿಫೋರೇನೆ ಒಂದು ದೈವನ ಕರ್ಕೊಂಬರ್ಬೇಕಾದ್ರೆ ಅದು ಚೆನ್ನಾಗಿ ನಡೀತಾ ಇತ್ತು, ವರ್ಕ್ ಆಗ್ತಾ ಇತ್ತು, ಮಿಡ್ಲಲ್ಲಿ ಏನೋ ಸ್ಟಾಪ್ ಆಗೋಯ್ತು. ಸೊ ಹಂಗಾಗಿ ಅದು ರಿಪೇರಿಗೆ ಎತ್ಕೊಂಬಂದಂಗೆ ನಿಮ್ಮ ಹತ್ರಕ್ಕೆ, ಮತ್ತೆ ಅದನ್ನೇನೋ ಸರಿ ಮಾಡಿ ಏನೋ ತೊಂದರೆ ಆಗೈತೆ ಅಂತ. ಸೊ ನೀವು ಈಗ ಫ್ಯಾಕ್ಟ್ರಿ ಅನ್ನೋ ಥರ ನಾವು ಕಂಪೇರ್ ಮಾಡ್ಕೊಂಡ್ರೆ, ಒಂದು ಬೈಕ್ ತಯಾರು ಮಾಡಿಕೊಂಡು ಕಳಿಸಿರ್ತೀರ, ಆ ಬೈಕ್ ಬಂದು ಎಲ್ಲೋ ಕೆಟ್ಟೋದ್ರೆ ಮತ್ತೆ ವಾಪಸ್ ಗ್ಯಾರೇಜಿಗೆ ಬಂದಂಗೆ ಮತ್ತೆ ನೀವು ದೈವ ರೆಡಿ ಮಾಡಿ ಲೋಡ್ ಮಾಡಿ ಏನೋ ಒಂದು ಕಾನ್ಸೆಪ್ಟು ಕೊಟ್ಟು ಕಳಿಸಿರ್ತೀರ. ಅದು ರನ್ನಿಂಗ್ ಇರೋದು, ಮಿಡ್ಲಲ್ಲೇನೋ ಕೆಟ್ಟೋಯ್ತು ಅಂದರೆ ಮತ್ತೆ ವಾಪಸ್ ಅದನ್ನು ರೆಡಿ ಮಾಡೋಕ್ಕೆ, ಸೊ ಇದು ಒಂದು ನಿಮ್ಮ ಜಾಗಕ್ಕೆ ತಗೊಂಡ್ಬಂದು ಅದನ್ನು ಮತ್ತೆ ರೆಡಿ ಮಾಡಿಸ್ಕೊಂಡು ಹೋಗೋದು, ಈ ಥರನಾ ಇದು ವಸ್ತುಗಳು? ಖಂಡಿತ. ಈಗ ನಾವು ಸೃಷ್ಟಿ ಮಾಡಿರೋ ವಸ್ತು ಅದು,
ದೈವ ನಾವದನ್ನ ಬಣ್ಣ ಹಾಕೋದಕ್ಕೆ ಮುಂಚೆ ನೀವು ನೋಡಿದ್ರೆ ಅರವಿಂದ್ ಸರ್, ಹೊರಗಡೆ ಬಂದು ಪೀಠದ ಮೇಲೆ ಕೂರಿಸಿ ಪೂಜೆ ಮಾಡಿ ಪುಣ್ಯ ಮಾಡಿ ಅದಕ್ಕೆ ಜೀವ ಕಳೆ ಕೊಟ್ಟು ನಿಮ್ಮ ಹೆಗಲ ಮೇಲೆ ಇಟ್ಟ ನಂತರ ಅದು ನಿಮಗೆ ದೈವ. ಹೌದು. ಒಬ್ಬ ಗ್ಯಾರೇಜ್ ಅಲ್ಲಿ ಬೈಕು ನಾವು ತಗೊಂಬಂದ್ರೆ ದಿನ ಬೆಳಗ್ಗೆ ಅದನ್ನ ತೊಳೆದು ಒರೆಸಿ ಊದುಬತ್ತಿ ಹಚ್ಚಿ ನಮಸ್ಕಾರ ಮಾಡಿ ಇದು ನನ್ನ ತೇರು ನನ್ನ ರಥ ಅಂತ ಹೇಳಿ ನಾವು ಓಡಾಡ್ತೀವಿ. ಒಂದು ಗ್ಯಾರೇಜಿಗೆ ತಗೊಂಡೋಗ್ಬಿಟ್ರೆ ಒಂದೊಂದು ಪಾರ್ಟ್ಸ್ನ ಒಂದೊಂದು ಕಿತ್ತು ಬಿಸಾಕಿ ಅದ್ರ ಮೇಲೆ ಹತ್ತಿ ಕೂತ್ಕೊಂಡು ಮಲಕೊಂಡೆಲ್ಲ ಮಾಡ್ತಾರೆ ಕೆಲಸನ. ಇದು ಕೂಡ ಅದೇ ರೀತಿ ಇರುತ್ತೆ. ನಮ್ಮ ಹತ್ರಕ್ಕೆ ಬಂದ ನಂತರ ನಾವು ಅದನ್ನ ಅದ್ರ ಮೇಲೆ ಕಾಲಿನ ಕೂತ್ಕೊಂತೀವಿ, ಮುಟ್ಟಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಅದ್ರ ಮೇಲೆ ಹತ್ತಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಏನೋ ಒಂದು ಕೆಲಸಗಳಿರುತ್ತೆ ಅದ್ರ ಮೇಲೆ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ನಾವು ಅದನ್ನೆಲ್ಲ ಮಾಡಿರ್ತೀವಿ. ತಿರ್ಗಾ ಅದಕ್ಕೆ ಮತ್ತೆ ಜೀವ ಕಳೆ ಕೊಟ್ಟ ನಂತರ ಅದು ದೈವ. ನಾನು ಕೂಡ ನಿಂತು ಕೈ ಮುಗಿತೀನಿ. ಜೀವ ಕಳೆ ಕೊಡೋವರೆಗೂ ಅದಕ್ಕೆ, ಜೀವ ಬರೋವರೆಗೂ ಅದಕ್ಕೆ ವಸ್ತು ಅಷ್ಟೇ ನಮ್ಮಿಗೆ ಅದು. ಅದಕ್ಕೆ ಜೀವ ಬಂದ ನಂತರ ಅದನ್ನ ಪೂಜೆ ಮಾಡಿ ಗರ್ಭಗುಡಿ ಅಂತ ಏನದ್ರೊಳಗಡೆ ಸ್ಥಾಪನೆ ಮಾಡ್ತೀವಿ, ಆಗ ಅದು ದೇವರು. ಈಗ ಒಂದು ದೇವಾಲಯ ಕಟ್ಟಬೇಕಾದ್ರೆ ಎಷ್ಟು ಜನ ಕಲ್ಲುಗಳನ್ನ ತುಳಿದು ಮೆಟ್ಲುಗಳನ್ನ ತುಳಿದು ಎಲ್ಲ ಹೋಗಿರ್ತೀವಿ. ಅದಾದ ನಂತರ ದೇವಾಲಯ ಓಪನ್ ಆದ ನಂತರ ಹೋಗೋ ಮೆಟ್ಲಿಗೂ ಕೂಡ ನಾವು ಬಗ್ಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಸೊ ಇದು ಅಂದ್ರೆ ದೈವ ಅಲ್ಲಿ ಬಂದ ಮೇಲೆ ಅದಕ್ಕೆ ಬೆಲೆ, ಆ ಜಾಗಕ್ಕೆ ಅದು ಬಂದ ನಂತರ ಅದಕ್ಕೆ ಬೆಲೆ. ಇನ್ನೊಂದು ಕೆಲವು ಏನಾಗ್ತವೆ ಅಂದ್ರೆ, ನಾವು ಸ್ಥಾಪನೆ ಮಾಡಿ ಕೊಟ್ಟು ಕಳಿಸಿರ್ತೀವಿ. ಕೆಲವೊಂದು ಈಗ ನನ್ನಂತ ವಿದ್ಯೆ ಕಲ್ತಿರೋರು ತುಂಬಾ ಜನ ಇದ್ದಾರೆ, ನಾನೇ ಎಲ್ಲ ಅಂತ ಹೇಳಲಿಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಕಲ್ತಿರೋರು ಇರ್ತಾರೆ. ಈಗ ಒಳ್ಳೆ ವಿದ್ಯೆ ಲೇಟಾಗಿ ಕೆಲಸ ಮಾಡಿದ್ರು, ಕೆಟ್ಟ ವಿದ್ಯೆ ಬೇಗ ಕೆಲಸ ಮಾಡಿಬಿಡುತ್ತೆ. ಹೌದು. ಈಗ ಕೆಲವೊಂದು ದೇವತೆಗಳನ್ನ ಇಲ್ಲಿಂದ ರೆಡಿ ಮಾಡಿ ಕೊಟ್ಟು ಕಳಿಸಿರ್ತೀವಿ, ಅಲ್ಲೋಗಿ ತಗೊಂಡೋಗಿರ್ತಾರೆ. ಕೆಲವೊಂದು ಯಾರೋ ದುಷ್ಟಶಕ್ತಿಗಳನ್ನ ಪ್ರಯೋಗ ಮಾಡಿ ಸ್ತಂಭನ ವಿದ್ಯೆ ಪ್ರಯೋಗ ಮಾಡ್ತಾರೆ, ಕಟ್ಟಾಕ್ಬಿಡ್ತಾರೆ ದೇವತೆಗಳನ್ನ. ನೀವೇ ಎಷ್ಟೋ ವಿಡಿಯೋದಲ್ಲಿ ಇನ್ನೂ ನನ್ನಂತ ಬೇರೆ ತುಂಬಾ ಜನ ಹೇಳಿದ್ದಾರೆ, ಏನು ಈ ದೇವಾಲಯಕ್ಕೆ ಕಟ್ಟಾಗಿತ್ತು ಬಿಡಿಸ್ಕೊಟ್ಟಿದೀವಿ ಅಂತ. ಈ ರೀತಿ ತುಂಬಾ ಜನ ಇರ್ತಾರೆ. ಈ ರೀತಿ ತುಂಬಾ ವಿದ್ಯೆಗಳು ಇರಬೇಕಾದ್ರೆ ಕೆಲವೊಬ್ರು ದುಷ್ಟಶಕ್ತಿನ ಪ್ರಯೋಗ ಮಾಡಿ ಅದನ್ನ ಕಟ್ ಮಾಡಿರ್ತಾರೆ. ಅದಕ್ಕೆ ನಾವು ಮತ್ತೆ ಏನ್ ಮಾಡ್ಬೇಕಾಗತ್ತೆ, ನೀವು ಹೇಳ್ದಂಗೆ ಒಂದು ಬೈಕ್ ರೆಡಿ ಮಾಡಿ ಕಳಿಸಿರ್ತೀವಿ, ರಿಪೇರಿ ಆದಂಥ ಕಾಲದಲ್ಲಿ ವಾಪಸ್ ತಂದು ಮತ್ತೆ ಬಿಡ್ತಾರೆ. ಆವಾಗ ಮತ್ತೆ ಅದನ್ನ ರಿಪೇರಿ ಮಾಡ್ಕೊಡೋ ಕೆಲಸ ಇದ್ದೇ ಇರುತ್ತೆ. ಇದು ಕೂಡ ಆ ಥರ ಏನಾದರೂ ತೊಂದರೆ ಆದಂಥ ಸಮಯದಲ್ಲಿ ಅದು ವಾಪಸ್ ತಂದು ತಿರ್ಗಾ ಅದನ್ನ ರೆಡಿ ಮಾಡಿ ಕಳಿಸುವಂಥ ಕೆಲಸಗಳು ಇದ್ದೇ ಇರುತ್ತೆ. ಏನಾಗಿರುತ್ತೆ ರಿಪೇರಿ, ಇವಾಗ ಯಾವುದೋ ಒಂದು ಸರಿ ಎಲ್ಲೋ ಒಂದು ಕಡೆ ಹೋಗಿದ್ದಾಗ ನೀವೇ ಏನೋ ಮಾಡಿಕೊಟ್ಟಿರ್ತೀರ, ಅಲ್ಲಿ ಯಾರೋ ಏನೋ ಕಟ್ ಮಾಡಿರ್ತಾರೋ ಇಲ್ಲ ಅದನ್ನೇನಾದರೂ ತೊಂದರೆ ಮಾಡಿರ್ತಾರೋ. ಸೊ ಅದು ನಿಮ್ಮ ಹತ್ರಕ್ಕೆ ಅದು ಬಂದಾಗ ನೀವು ಕಂಡುಹಿಡಿತಾರೆ ಇಂಥದ್ದೇ ಸಮಸ್ಯೆ ಆಗೈತೆ, ಅದನ್ನು ಸರಿ ಮಾಡಿಕೊಟ್ರೆ ಆಯ್ತಿದ್ದು ರೆಡಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೌದು. ಸಾಮಾನ್ಯ ಜನಗಳಿಗೆ ಸಾಮಾನ್ಯದ್ದು, ಯಾಕಂದ್ರೆ ಅದನ್ನ ಟಚ್ ಮಾಡಕ್ಕೆ ಬಿಟ್ಟಿರಲ್ಲ. ಸೊ ಅದನ್ನ ಏನೂ ಆ ಒಂದು ಇದರಲ್ಲಿ ಭಂಗ ಆಗಿರಲ್ಲ, ಇಲ್ಲ ಮಕ್ಕಾಗಿರಲ್ಲ, ಏನೂ ಆಗಿರಲ್ಲ, ಬಟ್ ಕೆಟ್ಟೋಗಿರುತ್ತೆ, ಅದು ಕೆಲಸ ಮಾಡ್ತಾ ಇರಲ್ಲ. ನೀವು ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಯಾವ ಥರದ ತೊಂದರೆಗಳು ಕಟ್ ಹೆಂಗೆ ಮಾಡ್ತಾರೆ ಸರ್? ಕಟ್ ಮಾಡಬೇಕಂದ್ರೆ ಕಟ್ ಮಾಡೋದ್ರಲ್ಲಿ 16 ವಿಧಾನ ಇದೆ. ವಿಗ್ರಹ ಮುಟ್ತೇನೆ ಕಟ್ ಮಾಡ್ಬೋದು, ವಿಗ್ರಹ ಮುಟ್ಟಿ ಕಟ್ ಮಾಡೋದು ಬೇರೆ. ಆ ವಿಗ್ರಹ ಇರತಕ್ಕಂಥ ಸ್ಥಾನಕ್ಕೆ ಕೆಲವೊಂದು ಕೆಟ್ಟ ವಸ್ತುಗಳನ್ನ ತಾಂಡೋಗಿ ಹಾಕಿದ್ರೆ ಕಟ್ ಆಗ್ಬಿಡುತ್ತೆ ಶಕ್ತಿ, ಅಲ್ಲಿಂದ ಜಾಗ ಬಿಟ್ಟುಬಿಡುತ್ತೆ ಶಕ್ತಿ. ನಾವೊಂದು ಏನು ಪಾಸಿಟಿವ್ ಎನರ್ಜಿ ಅನ್ನೋದನ್ನ ಅದಕ್ಕೆ ಲೋಡ್ ಮಾಡಿ ಕಳಿಸಿರ್ತೀವಿ, ಅದು ಆ ಸ್ಥಾನದಿಂದ ಆಚೆ ಹೋಗ್ಬಿಡುತ್ತೆ. ಒಂದು ವೈಬ್ರೇಷನ್, ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಸರ್, ಒಂದು ವೈಬ್ರೇಷನ್ ಬರ್ಬೇಕು ಮನುಷ್ಯಂಗೆ. ಒಂದು ದೇವಾಲಯ ಪ್ರದಕ್ಷಿಣೆ ಹಾಕಿದ್ರೆ ಆ ಬಾಡಿಗೆ ವೈಬ್ರೇಷನ್ ಬರಬೇಕು. ಅದಕ್ಕೋಸ್ಕರನೇ ನಾವು ದೇವಾಲಯಗಳನ್ನ ಪ್ರದಕ್ಷಿಣೆ ಹಾಕೋದಾಗ್ಲಿ ಮುಟ್ಟೋದಾಗ್ಲಿ ಮಾಡ್ತೀವಿ. ಗರ್ಭಗುಡಿ ಹಿಂಭಾಗ ಮುಟ್ತೀವಿ, ಎಲ್ಲ ಮಾಡ್ತೀವಿ. ಆ ಥರ ಏನೊಂದು ವೈಬ್ರೇಷನ್ ಇರುತ್ತೆ, ಅದನ್ನ ಅಲ್ಲಿಂದ ಎಕ್ಸಿಟ್ ಮಾಡ್ಲಿಕ್ಕೂ ಕೆಲವು ತುಂಬಾ ದಾರಿಗಳಿದೆ. ನಾನು ಹೇಳ್ದಂತೆ ಬರೀ ನಿಂಬೆಹಣ್ಣನ್ನ ಮಂತ್ರಿಸಿ ತುಳಿದಿದ್ದೆ ಆದ್ರೆ ದೇವತೆ ಕಟ್ಟಾಗ್ತವೆ. ಇದರಲ್ಲೂ ಕೆಲಸ ಮಾಡ್ತಾರೆ. ಬರೀ ತೆಂಗಿನಕಾಯಿನ ಮಂತ್ರಿಸಿ ಹೊಡೆದ್ರೆ ದೇವತೆ ಕಟ್ಟಾಗ್ತವೆ. ಅಂದರೆ ವಸ್ತುಗಳು ಚಿಕ್ಕದಾದ್ರೂ ಸರಿ ದೊಡ್ಡದಾದ್ರೂ ಸರಿ, ಯಾವುದೋ ಒಂದು ವಸ್ತು, ಸಣ್ಣ ವಸ್ತು ತೊಗೊಂಡೋಗಿ ಆ ಒಂದು ಶಕ್ತಿನ, ಆ ದೇವಸ್ಥಾನದಲ್ಲಿರೋ ಶಕ್ತಿನ ಕಟ್ ಮಾಡಿ ಬರ್ಬೋದು. ಹೌದು, ಖಂಡಿತ. ಯಾವುದೇ ಒಂದು ದೈವ ಶಕ್ತಿನ ಕಟ್ ಮಾಡ್ಲಿಕ್ಕೆ 16 ವಿಧಾನ ಇದೆ. ಬಟ್ ಕಟ್ ಮಾಡೋರು ಯಾರು ಅನ್ನೋದು ಪ್ರಶ್ನೆ ಹಾಕೊಂಡ್ರೆ ನಾವೆಲ್ಲ ಕಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮಂಥ ಸಾಮಾನ್ಯ ಜನ ಹೋಗಿ ನಿಂಬೆಹಣ್ಣು ತುಳಿದ್ರೆ ಅದು ಕಟ್ ಆಗಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸೊ ಅಲ್ಲಿ ಏನೋ ಒಂದು ಕೆಲಸ ಗೊತ್ತಿರೋರು ಅದಕ್ಕೆ ಅಂತ ಒಂದಷ್ಟು ಕಟ್ಟು ಮಂತ್ರಗಳು ಇಲ್ಲ ಕಟ್ಟು ವಿದ್ಯೆಗಳು ಗೊತ್ತಿದ್ದು ಅವರೇ ಅದೇ ನಿಂಬೆಹಣ್ಣಲ್ಲಿ ಮಾಡ್ತಾರೆ. ಬರೀ ದೇವತೆ ಕಟ್ಟು ಅಂತಲ್ಲ ಸರ್. ಇವತ್ತು ಇನ್ನೊಂದು ವಿಚಾರ ಬಿಡಿಸಿ ಹೇಳಬೇಕು ಅಂದರೆ, ಬರೀ ದೇವತೆ ಕಟ್ಟು ಅಂತಲ್ಲ, ಕಟ್ಟು ಮಂತ್ರಕ್ಕೆ ನೀವು ಹಿಂದಿನ ಕಾಲದಲ್ಲಿ ಬೇಟೆಗೆ ಹೋಗ್ತಾ ಇದ್ರು ಬಂದೂಕ ಹಿಡ್ಕೊಂಡು, ಬಂದೂಕ ಕೂಡ ಕಟ್ ಮಾಡೋರು. ಹೌದಾ? ಅದು ಬೇಟೆ ಆಗದಿಲ್ದಂಗೆ ಕಟ್ ಮಾಡೋರು. ಬೇಟೆ ಇವತ್ತು ಕೂಡ ನಡೀತಾ ಇದೆ. ಆಗಿನ ಕಾಲದಲ್ಲಿ ಏನ್ ನಡೆಸ್ತಾ ಇದ್ರು, ಆಯುಧ ಕಟ್ಟು ಅಂತ. ಓಕೆ, ಇದೊಂದಿದೆ, ಆಯುಧ ಕಟ್ಟು. ಸೊ ಯಾವುದೇ ಆಯುಧ ಆ ಕೈಯಲ್ಲಿದ್ರೆ ಆ ಆಯುಧದಿಂದ ಹೋಗಿದ ಕೆಲಸ ಆಗಬಾರ್ದು ಅಂತ. ಓಕೆ,
ಕಟ್ಟುವಿದ್ಯೆಯಲ್ಲಿ ತುಂಬ ಕಟ್ಟುವಿದ್ಯೆಗಳಿದೆ. ಅದ್ರ ಬಗ್ಗೆ ತಿಳ್ಕೊಂತ ಹೋದ್ರೆ ತುಂಬ ಆಳವಾಗಿ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಯಾವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದಷ್ಟು ಮಾಹಿತಿ ಕೊಡೋಣ. ಖಂಡಿತ. ಅದೇ ರೀತಿ ದೇವತೆಗಳಿಗೆ ಕಟ್ಟಾಗಿರುತ್ತೆ, ನಾವು ಮಾಡಿ ಕಳಿಸಿರ್ತೀವಿ, ಎಲ್ಲ ಆಗಿರುತ್ತೆ, ಪ್ರತಿಯೊಂದು ಮಾಡಿರ್ತೀವಿ. ಕೆಲವೊಂದೇನೋ ಸಣ್ಣ ಪುಟ್ಟ, ನಾನು ಮುಂಚೆನೇ ಹೇಳಿದಂತೆ ನಾನೇ ದೊಡ್ಡವನಲ್ಲ, ಇನ್ನೂ ತಿಳಿದವರು ಸಣ್ಣ ಒಂದು ಉಳ್ಕಡ್ಡಿ ಬೇಕಾದ್ರೂ ಏನು ಬೇಕಾದ್ರೂ ಕೆಲಸ ಮಾಡುತ್ತೆ. ಹಂಗಿರೋ ಸಮಯದಲ್ಲಿ ಕೆಲವೊಂದು ತೊಂದರೆ ಮಾಡಿರ್ತಾರೆ. ಪರ್ಮನೆಂಟ್ ಆಗಂತೂ ಮಾಡೋಕ್ಕಾಗಲ್ಲ ಅದನ್ನ. ಯಾವತ್ತಿದ್ರೂ ಸತ್ಯಕ್ಕೆ ಜಯ, ದೈವಕ್ಕೆ ಜಯ. ಆ ಕ್ಷಣ ಮಾತ್ರಕ್ಕಷ್ಟೇ ದೈವಕ್ಕೆ ಜಯ ಬಿಟ್ಟರೆ ದುಷ್ಟಶಕ್ತಿಗಳಿಗೆ ಯಾವತ್ತೂ ಜಯವಿಲ್ಲ. ಆ ಕ್ಷಣಕ್ಕೆ ಏನು ಬೇಕು ತೊಂದರೆ ಮಾಡಿರ್ತಾರೆ ಅಷ್ಟೇ. ಅದನ್ನ ನಾವು ಕಂಡಿಡ್ಕೊಂಡ ನಂತರ ಓ ಇದಾಗಿದೆ, ಈ ರೀತಿ ಆಗಿದೆ, ಇದು ನೋಡಿಕೊಟ್ರೆ ಈ ರೀತಿ ಮಾಡುತ್ತೆ ಅಂತೇಳಿ ಅವಾಗ ನಾವು ಬೇಕಾದಂಥ ದಿಗ್ಬಂಧನ ಹೊಡೆಯುವಂಥ ಕೆಲಸ ಮಾಡಿ ಆ ದಿಗ್ಬಂಧನ ಹೊಡೆದ್ಕೊಟ್ಟ ನಂತರ ಆ ದೇವಿ ಮತ್ತೆ ಅದ್ರ ಕೆಲಸ ಪ್ರಾರಂಭ ಮಾಡುತ್ತೆ. ಒಳಗಡೆ ಏನು ಬೀಜಾಕ್ಷರ ಬರೆದಿದ್ದೀವಿ, ಅದು ಏನು ಕೆಲಸ ಮಾಡಬೇಕು ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ, ಯಾವ ದೇವತೆಗೆ ಏನು ಮಾಡಿದ್ದೀವಿ ಅಂತ. ಆಗ ನಮ್ಗೆ ಆ ದಾರಿ ಗೊತ್ತಾಗುತ್ತೆ. ಓ ಇದನ್ನೇ ಇದೇ ರೀತಿ ಬಳಸಬೇಕು, ಇದೇ ರೀತಿ ಮಾಡಬೇಕು ಅಂತ ಗೊತ್ತಾದಂಥ ಸಮಯದಲ್ಲಿ ಆ ಕೆಲಸ ಮಾಡ್ಕೊಂಬಂದ್ರೆ ಮತ್ತೆ ನಡೆಯುತ್ತೆ. ಸೊ ಮತ್ತೆ ವಾಪಸ್ ಅದು ಯಥಾಸ್ಥಿತಿ ಬರುತ್ತೆ. ಯಥಾಸ್ಥಿತಿ ಬರಲೇಬೇಕು. ಕೆಲವೊಬ್ರು ಏನು ತಿಳ್ಕೊಂಡ್ಬಿಡ್ತಾರೆ, ಗುರುಗಳು ಮಾಡಿಕೊಟ್ಟಿದ್ರು ಏನೋ ಆಗೋಯ್ತು, 6 ತಿಂಗಳು ನಡೀತು ಏನೋ ಆಗೋಯ್ತು. ಅದನ್ನ ಮತ್ತೆ ಏನಿಲ್ಲ, ಅದಕ್ಕೆ ಬೇಕಾದಂಥ ಕೆಲಸನ ಮತ್ತೆ ಮಾಡ್ಕೊಂಡ್ರೆ ಅದೇ ರನ್ ಆಗ್ಬಿಡುತ್ತೆ. ಹಂಗೇನೆ ಹಂಗೆ ಏನು ಡ್ಯಾಮೇಜ್ ಆಗಬಾರ್ದು. ತೊಗೊಂಡೋಗಿರ್ತಾರೆ ನಿಮ್ಮಿಂದನೇ ಮಾಡಿಸ್ಕೊಂಡು, ಅವ್ರಿಗಲ್ಲಿ ಗೊತ್ತಿಲ್ಲದೇನೆ ಏನೋ ಡಿಸ್ಟರ್ಬ್ ಆದಮೇಲೆ ಮತ್ತೆ ವಾಪಸ್ ತೊಗೊಂಬಂದು ಸರಿ ಮಾಡಿಸ್ಕೊಳ್ಳೋದಕ್ಕಿಂತ ಅಲ್ಲಿ ಏನು ತೊಂದರೆನೇ ಆಗಬಾರ್ದು. ತೊಗೊಂಡು ಹೋದ್ಮೇಲೆ ಏನೆಲ್ಲ ಎಚ್ಚರಿಕೆ ತೊಗೋಬೇಕು, ಏನೆಲ್ಲ ಅವರು ಸೇಫ್ಟಿ ಪರ್ಪಸ್ ಏನು ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಅದು ಡಿಸ್ಟರ್ಬೇ ಆಗಲ್ಲ, ತೊಂದರೆನೇ ಆಗಲ್ಲ. ಅದು ಆ ಥರ ಮಾಡ್ಕೋಬೇಕಂದ್ರೆ ನಾವು ಹೊಗೆ ಇಟ್ಟು ಅಂತ ಮಾಡ್ತೀವಿ. ಧೂಪಗಳು ನೀವು ಕೇಳಿರ್ತೀರಿ, ಮರಧೂಪ, ಕಲ್ಧೂಪ, ಬಂಡೆನಲ್ಲಿ ಬರುತ್ತೆ ಧೂಪ. ಕಲ್ಲು ಬಂಡೆನಲ್ಲೂ ಒಂದು ಧೂಪ ಬರುತ್ತೆ, ಒಂದು ಸಣ್ಣ ಪೇಡನಲ್ಲಿ, ಅದನ್ನ ಕಲ್ಧೂಪ ಅಂತೀವಿ. ಮರಧೂಪ ಅಂತ ಬರುತ್ತೆ, ಹೊಗೆ ಇಟ್ಟು ಅಂತ ಬರುತ್ತೆ. ಅದು ಕೆಲವೊಂದಷ್ಟು ಗಿಡಮೂಲಿಕೆಗಳನ್ನ ಬೆರೆಸಿ ನಾವು ಹೊಗೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಟಿರ್ತೀವಿ. ಅದು ನಾವಂತ ಪರಿಸ್ಥಿತಿ ಬಂದಂಥ ಸಮಯದಲ್ಲಿ ಅವ್ರ ಕೈಲಿ ಅದನ್ನ ಕೊಟ್ಟು ಕಳಿಸಿದ್ರೆ ಅವ್ರು ಅದನ್ನ ದೇವತೆನ ಒಡಿಸೋದಕ್ಕೆ ಮುಂಚೆ ಅದೊಂಚೂರು ಧೂಪ ಹಾಕ್ಬಿಟ್ಟು ದೇವತೆನ ಒಡಿಸಿದ್ರೆ ಯಾರ ಕೈಲೂ ಅದನ್ನ ಕಟ್ ಮಾಡ್ಲಿಕ್ಕಾಗಲ್ಲ. ಸೊ ಅಂದ್ರೆ ಬಿಫೋರ್ ಅದನ್ನ ಜನಗಳ ಮಧ್ಯೆ ತಗೊಂಡು ಹೋಗಕ್ ಮೊದಲೇ ಇದನ್ನ ಮಾಡ್ಕೊಂಡು ತಗೊಂಡೋಗ್ಬೇಕು. ಸೊ ಅಲ್ಲಿ ಏನೋ ಮಾಡಕ್ ಹೋದ್ರು ಎದುರಾಗುತ್ತೆ ಅವ್ರಿಗೆ. ಎದುರಾಗ್ಬಿಡುತ್ತೆ, ಅದು ಮಾಡಕ್ ಬಂದವನ್ಗೆ ಎದುರಾಗ್ಬಿಡುತ್ತೆ. ಸೊ ಇದನ್ನೆಲ್ಲ ತಿಳಿಸಿರ್ತೀರಾ ತಗೊಂಡು ಹೋಗೋರ್ಗೆ? ಕೆಲವೊಬ್ರಿಗೆ ತಿಳಿಸಿರ್ತೀವಿ, ಕೆಲವೊಬ್ರಿಗೆ ತಿಳಿಸಿರಲ್ಲ. ಕಾರಣಕ್ಕೆ ಅವಶ್ಯಕತೆ ಇದೆ ಅಂದ್ರೆ ತಿಳಿಸ್ತೀವಿ, ಇಲ್ಲ ಅಂದ್ರೆ ತಿಳಿಸೋದಿಲ್ಲ. ಅದಕ್ಕೆ ಬೇಕಾದಂತ ಗ್ರಾಮ ಬಂಧನ ಅಂತ ಮಾಡಿರ್ತೀವಿ ನಾವು. ಗ್ರಾಮನ ಆ ದೇವತೆಗೆ ವಶ ಮಾಡಿ ಕಟ್ಟಿರ್ತೀವಿ. ಒಳಗಡೆ ಚಕ್ರ ಸ್ಥಾಪನೆ ಮಾಡುವಂತ ಸಮಯದಲ್ಲಿ ಗ್ರಾಮ ವಶೀಕರಣ ಚಕ್ರಗಳನ್ನ ಹಾಕಿರ್ತೀವಿ. ಹಂಗಿದ್ದಂತ ಸಮಯದಲ್ಲಿ ಗ್ರಾಮದಲ್ಲಿ ಯಾರು ಎದುರಾಗಲ್ಲ. ಆ ದೇವರಕ್ಕೆ ಎಲ್ಲರೂ ಭಕ್ತಿಯಿಂದ ಕೈ ಮುಗಿತಾರೆ. ಅಂದ್ರೆ ಕಟ್ ಮಾಡೋರು ಯಾರಂದ್ರೆ ಗ್ರಾಮ ಬಿಟ್ಟು ಹೊರಗಡೆಯವರು ಇರ್ಬೇಕು. ಕೆಲವು ಟೈಮ್ ಹೊರಗಡೆ ಹೋದ್ರೂ ಕೂಡ ಕಟ್ ಮಾಡ್ದಿಲ್ದಂತೆ ಚಕ್ರಗಳನ್ನ ಹಾಕಿರ್ತೀವಿ. ಕೆಲವು ಟೈಮ್ ಹಂಗ್ ಮಾಡಕ್ ಬಂದಂತ ಸಮಯದಲ್ಲಿ ಅವ್ರಿಗೆ ಎದುರಾಗುವಂತ ಕೆಲಸಗಳನ್ನ ಮಾಡ್ಕೊಟ್ಟಿರ್ತೀವಿ. ತುಂಬಾ ನಡೀತೀವಿ. ಅದರಲ್ಲೂ ಸ್ವಲ್ಪ ನಾವು ಹೇಳ್ದಂತೆ ಇವತ್ತು ಸೂರ್ಯನಿಗೂ ಕೂಡ ಗ್ರಹಣ ತಪ್ಪಿದ್ದಲ್ಲ. ಆ ಕ್ಷಣಕ್ಕೆ ಕೆಲವೊಂದು ಕಷ್ಟ ಬಂದು ಆಚೆ ಹೋಗ್ತಾವ. ಅದನ್ನ ನಾವು ಪರ್ಮನೆಂಟ್ ಆಗಿ ಬರೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಸೂರ್ಯನಿಗೂ ಗ್ರಹಣ ತಪ್ಪಿದ್ದಲ್ಲ ಅಂದಮೇಲೆ ಯಾರಿಗೂ ತಪ್ಪಿದ್ದಲ್ಲ. ಆ ಕ್ಷಣಕ್ಕೆ ಅದು ಬಂದು ಅದು ಮತ್ತೆ ಹೋಗುತ್ತೆ, ಯಥಾಸ್ಥಿತಿಯಾಗಿ ಮತ್ತೆ ನಡ್ಕೊಂಡು ಹೋಗುತ್ತೆ. ಸೂಪರ್. ಸೊ ಇದೊಂದಷ್ಟು ದೈವದ ವಿಚಾರ. ಅದರಲ್ಲಿ ನೀವು ಮಾಡಿಕೊಡೋ ಬಣ್ಣದ ದೇವರುಗಳು, ಹೌದು, ಮತ್ತು ಉತ್ಸವ ಮೂರ್ತಿಗಳು. ಸೊ ಇವುಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಇವುಗಳನ್ನ ಇನ್ನೂ ಒಂದಷ್ಟು ಮುಂದೆ ಇನ್ನೇನಾದರೂ ಸ್ಪೆಷಲ್ ಆಗಿರೋ ವಿಚಾರಗಳು, ಇಲ್ಲ ದೈವಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ದೈವಗಳು, ಇನ್ನೇನಾದರೂ ಹೊಸ ಕೆಲಸಗಳು ನೀವು ಮಾಡಿದಾಗ ಸೊ ಆ ಒಂದಷ್ಟು ಕೆಲಸಗಳ ಬಗ್ಗೆ ನೆಕ್ಸ್ಟ್ ಕೂಡ ಮಾಹಿತಿ ಕೊಡ್ತಾ ಹೋಗೋಣ. ಖಂಡಿತ. ಸೊ ವೀಕ್ಷಕರೇ, ಇದೊಂದಷ್ಟು ದೈವನ ಯಾವ ರೀತಿ ಮಾಡ್ತಾರೆ, ಮತ್ತು ಅದನ್ನು ಕಟ್ಟೆ ಯಾವ ಥರ ಹೇಗೆ ಬೇರೆಯವರು ಮಾಡ್ತಾರೆ, ಮತ್ತು ಅದನ್ನು ಸರಿ ಮಾಡ್ಕೋಬೋದು. ಸೊ ಇದೊಂದು ಗೊಂದಲ ಸಾಮಾನ್ಯವರಿಗೆ ಗೊತ್ತೇ ಆಗೋದಿಲ್ಲ, ಇದು ಯಾವ ಥರ ಇದೆಲ್ಲ ಅಂತ. ಬಟ್ ಇದರಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರೋ, ಅಂದರೆ ಕೆಲಸ ಕಲ್ತಿರೋರಿಗೆ ಸೊ ಇದ್ರದ್ದೊಂದು ಕಂಪ್ಲೀಟ್ ವಿಚಾರ ಅರ್ಥ ಆಗುತ್ತೆ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ವಿತ್ ಪ್ರಾಕ್ಟಿಕಲಾಗಿ ಏನಾನ ತೋರ್ಸೋಕ್ಕೆ ಸಾಧ್ಯ ಆಯಿತು ಅಂದರೆ ಅಂಥ ವಿಡಿಯೋಗಳು ಮಾಡ್ತೀನಿ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ.